ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ಸ್ವಲ್ಪ ಸಮಯದ ಧ್ಯಾನಕ್ಕಾಗಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ರೋಮಾಪುರದವರಿಗೆ 8ನೇ ಅಧ್ಯಾಯ ಅದರಲ್ಲಿ 35ನೇ ವಚನ ನಾವು ನೋಡೋದಾದ್ರೆ, ರೋಮಾಪುರದವರಿಗೆ ಬರೆದ ಪುಸ್ತಕ, ಪೌಲನು, ಭಕ್ತನಾದಂಥ ಪೌಲನು ರೋಮಾಪುರದವರಿಗೆ ಬರೀತಾ ಇದ್ದಾನೆ. 8ನೇ ಅಧ್ಯಾಯದಲ್ಲಿ 35ನೇ ವಚನದಲ್ಲಿ ಪೌಲನು, ಭಕ್ತನಾದಂಥ ಪೌಲ ಹೇಳ್ತಾನೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದು, ವಸ್ತ್ರ ಇಲ್ಲದಿರುವುದು, ಗಂಡಾಂತರವೋ, ಖಡ್ಗವೋ, ಯಾವುದು ಕೂಡ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಅಗಲಿಸಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಭಕ್ತನಾದಂಥ ಪೌಲ, ಅಪೋಸ್ತಲನಾದಂಥ ಪೌಲ ರೋಮಾಪುರದ ಪತ್ರಿಕೆಯಲ್ಲಿ ತನ್ನ ಜನರಿಗೆ ಬರೀತಾ ಇದ್ದಾನೆ. ಪ್ರಿಯ ದೇವ ಜನರೇ, ನಾವು ಪೌಲನ ಚರಿತ್ರೆಯನ್ನ, ಪೌಲನ ಬಗ್ಗೆ ನಾವು ನೋಡೋದಾದ್ರೆ, ಪೌಲನು ಯೇಸು ಸ್ವಾಮಿಯನ್ನ ನಂಬೋದಕ್ಕಿಂತ ಮುಂಚೆ ಅವನು ಸೌಲನಾಗಿದ್ದ. ಕ್ರೈಸ್ತರನ್ನ, ಯೇಸು ಸ್ವಾಮಿಯನ್ನ ನಂಬಿದಂತ ಜನರನ್ನ ಹಿಂಸಿಸುವಂತ ವ್ಯಕ್ತಿ. ರೋಮಾಪುರದ ಹಕ್ಕುದಾರನಾಗಿದ್ದ. ಅವನು ಪರಿಸಾಯನಾಗಿದ್ದ. ಅವನು ಹುಟ್ಟಿದ 8ನೇ ದಿನದಲ್ಲಿ ಅವನಿಗೆ ಸುನ್ನತಿ ಆಯಿತು. ಅವನು ರೋಮ್ ದೇಶದ ಅಧಿಕಾರಿಗಳಿಂದ ಒಂದು ಆಜ್ಞೆಯನ್ನ, ಅಧಿಕಾರವನ್ನ ಹೊಂದಿಕೊಂಡು ಅವನು ಯೇಸು ಸ್ವಾಮಿಯನ್ನ ನಂಬಿದಂತ ಭಕ್ತರನ್ನ ಆತನು ಜೈಲಿಗೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದ. ದೇವರಿಗೆ ವಿರೋಧವಾಗಿ, ದೇವರ ಮಕ್ಕಳಿಗೆ ವಿರೋಧವಾಗಿ ಕೆಲಸಗಳನ್ನ ಮಾಡ್ತಾ ಇದ್ದ. ವಿರೋಧವಾಗಿ ಯೇಸು ಸ್ವಾಮಿಯನ್ನ ನಂಬಿದಂತ ಭಕ್ತರನ್ನ ಹೊಡೆದು ಬಡಿದು ಜೈಲಿಗೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದ. ಆದ್ರೆ ಒಂದು ದಿನ ಪೌಲನ ಜೀವನದಲ್ಲಿ ಒಂದು ದಿನ ಬಂತು. ಅವನು ಕೂಡ ಯೇಸು ಸ್ವಾಮಿಯನ್ನ ನಂಬುವಂತ ದಿನ ಅವನಿಗೆ ಬಂದಾಗ, ಅವನು ಯೇಸು ಸ್ವಾಮಿಯನ್ನ ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ದೇವರ ಸೇವೆಗೆ ಕಾಲಿಟ್ಟಾಗ, ಅಪೋಸ್ತಲನಾಗಿ ದೇವರ ಸೇವೆ ಮಾಡ್ತಾ ಇರುವಾಗ ಅವನ ಜೀವನದಲ್ಲಿ ಅನೇಕ ಕಷ್ಟಗಳು ಬಂತು. ಅವನ ಜೀವನದಲ್ಲಿ ಅನೇಕ ತೊಂದರೆಗಳು, ಅನೇಕ ತಾಪತ್ರೆಗಳು, ಅನೇಕ ಸಮಸ್ಯೆಗಳು. ಸ್ವಂತದವರಿಂದ ಸಮಸ್ಯೆ, ಸ್ನೇಹಿತರಿಂದ ಸಮಸ್ಯೆ, ಬಂಧು ಬಾಂಧವರಿಂದ ಸಮಸ್ಯೆ, ಒಂದೇ ಊರಿನಿಂದ ಅವನಿಗೆ ಬಹಳ ಸಮಸ್ಯೆಗಳು ಬಂತು. ಆದರೂ ಕೂಡ ಅವನು ಯಾವ ಸಮಸ್ಯೆಗೂ ಕಿವಿ ಕೊಡದೆ, ಯಾವ ಸಮಸ್ಯೆಯನ್ನು ಕೂಡ ಅವನ ತಲೆಗೆ ಹಾಕೊಳ್ಳದೆ, ಚಿಂತೆ ಮಾಡದೆ ದೇವರ ಸೇವೆಯನ್ನ ಮಾಡುವಂತ ಒಂದು ದೊಡ್ಡ ಭಕ್ತನಾಗಿರುವಂತದನ್ನ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಪ್ರಿಯ ದೇವ ಜನರೇ, ಇವತ್ತು ನಾವು ಒಂದನ್ನ ಅರ್ಥ ಮಾಡಿಕೊಳ್ಬೇಕು. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಅದು ಕಷ್ಟ ಆಗಿರ್ಬೋದು, ಅದು ಸಂಕಟ ಆಗಿರ್ಬೋದು, ಅದು ಹಿಂಸೆ ಆಗಿರ್ಬೋದು, ಅದು ವಸ್ತ್ರ ಇಲ್ಲದಿರುವುದಾಗಿರ್ಬೋದು, ಅದು ಯಾವುದೇ ಖಡ್ಗ, ಗಂಡಾಂತರ, ಹಿಂಸೆ ಯಾವುದೇ ಆಗಿರ್ಬೋದು, ಯಾವುದು ಕೂಡ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಅಗಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾವು ಕ್ರಿಸ್ತನ ಪ್ರೀತಿಯಲ್ಲಿ ಇದ್ದಾಗ, ದೇವರ ನಂಬಿಕೆಯಲ್ಲಿ ಇದ್ದಾಗ, ದೇವರ ವಾಕ್ಯಗಳು ನಮ್ಮಲ್ಲಿ ಇದ್ದಾಗ, ನಾವು ದೇವರಲ್ಲಿ ನೆಲೆಯಾಗಿದ್ದಾಗ, ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇದ್ದಾಗ, ಯಾವುದೇ ಶಕ್ತಿ ಆಗಲಿ, ಯಾವುದೇ ಗಂಡಾಂತರವಾಗಲಿ, ಯಾವುದೇ ಕಷ್ಟವಾಗಲಿ, ಅದು ಘೋರವಾದ ವ್ಯಾಧಿ ಆಗಲಿ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯ ದೇವ ಜನರೇ, ನಾವು ಭಕ್ತನಾದಂಥ ಪೌಲನ ಜೀವಿತ ನೋಡುವಾಗ ಅನೇಕ ಸಮಸ್ಯೆಗಳು ಅವನ ಜೀವನದಲ್ಲಿ ಎದುರಾಯಿತು. ಅನೇಕ ತೊಂದರೆ ತಾಪತ್ರೆಗಳು ಅವನ ಜೀವನದಲ್ಲಿ ಎದುರಾಯಿತು. ಅವನು ಸಾಯುವಂತ ಪರಿಸ್ಥಿತಿಗಳು ಬಂತು. ಅನೇಕರು ಅವನನ್ನ ಕೊಲ್ಲಬೇಕೆಂಬುದಾಗಿ ಹೊಂಚು ಹಾಕ್ತಾ ಇರುವಾಗ, ಯಾವ ಪರಿಸ್ಥಿತಿಯಲ್ಲಿ ಕೂಡ ಅವನು ಕ್ರಿಸ್ತನ ಪ್ರೀತಿಯಿಂದ ಅವನು ದೂರ ಮಾಡಿಕೊಳ್ಳಲಿಲ್ಲ. ಹಾಗಾಗಿ ಅವನ ಸ್ವಂತ ಅನುಭವದಿಂದ ಅವನು ಬರಿತಾ ಇದ್ದಾನೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಅಗಲಿಸುವವರು ಯಾರು ಎಂಬುದಾಗಿ. ಪ್ರಿಯ ದೇವ ಜನರೇ, ಇವತ್ತು ಅನೇಕ ಸಾರಿ ನಾವು ಕ್ರಿಸ್ತನ ಪ್ರೀತಿಯಲ್ಲಿ ಇರುವಾಗ, ಭಕ್ತಿ ಮಾಡ್ತಾ ಇರುವಾಗ, ಆಲಯಕ್ಕೆ ಬರುವಾಗ, ಚರ್ಚಿಗೆ ಬರುವಾಗ, ದೇವರ ಮೆಚ್ಚುವಂತ ಭಕ್ತಿನ ನಾವು ಮಾಡ್ತಾ ಇರುವಾಗ, ಅನೇಕ ಸಾರಿ ಸೈತಾನ ನಮಗೆ ಸಂಕಟಗಳನ್ನ, ಬಾಧೆಗಳನ್ನ, ತೊಂದರೆ ತಾಪತ್ರೆಗಳನ್ನ, ಸಮಸ್ಯೆಗಳನ್ನ ತಂದಾಕ್ತಾನೆ. ಪ್ರಿಯ ದೇವ ಜನರೇ, ನಾವು ಸೈತಾನನ ತಂತ್ರಗಳನ್ನ ಬಲ್ಲವರಲ್ಲ. ದೇವರ ವಾಕ್ಯ ಹೇಳ್ತದೆ, ಸೈತಾನ ತಂತ್ರಗಳನ್ನ ನಾವು ಬಲ್ಲವರಲ್ಲ. ಅವನು ಯಾವಾಗ, ಎಲ್ಲಿ, ಹೇಗೆ, ಯಾರ ಮೂಲಕವಾಗಿ, ಯಾರ ಜೀವನದಲ್ಲಿ ಕಾರ್ಯ ಮಾಡ್ತಾನೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದ್ರೆ ಅವನು ಯಾತಕ್ಕೋಸ್ಕರ ಕಾರ್ಯ ಮಾಡ್ತಾನೆ, ಯಾರ ಮೇಲೆ ಕಾರ್ಯ ಮಾಡ್ತಾನೆ, ಯಾವುದಕ್ಕೋಸ್ಕರ, ಯಾವ ಕಾರಣಕ್ಕೋಸ್ಕರ ಕಾರ್ಯ ಮಾಡ್ತಾನೆ ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಸೈತಾನನ ಕೆಲವೊಂದು ಪ್ಲಾನ್ಗಳನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರಿಯ ದೇವ ಜನರೇ,
ನಾವು ಭಕ್ತಿ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ, ದೇವರಿಗೆ ಇಷ್ಟವಾದ ಕಾರ್ಯಗಳನ್ನು ನಾವು ಮಾಡ್ತಾ ಇರುವಾಗ, ಆಲಯಕ್ಕೆ ಬರುವಾಗ, ಭಕ್ತಿ ಮಾಡ್ತಾ ಇರುವಾಗ ಅನೇಕ ಶೋಧನೆಗಳು, ಅನೇಕ ಸಂಕಟಗಳು, ಅನೇಕ ತೊಂದರೆ, ತಾಪತ್ರಗಳು, ಸಮಸ್ಯೆಗಳು, ಅನಾರೋಗ್ಯಗಳು ಬರ್ತದೆ. ಬಂದಾಗ ನಾವು ಅಯ್ಯೋ ಅನಾರೋಗ್ಯಗಳು ಬರ್ತಾ ಇದೆಯಲ್ಲ, ಇಷ್ಟು ನಾನು ಭಕ್ತಿ ಮಾಡ್ತಾ ಇದ್ರು ನನಗೆ ಸಮಸ್ಯೆ ಬರ್ತಾ ಇದೆ, ಆಲಯಕ್ಕೆ ಬರ್ತಾ ಇದ್ರು ಕೂಡ ನನಗೆ ಒಂದು ಮೇಲೆ ಒಂದು ಸಮಸ್ಯೆ ಆಗ್ತಾ ಇದೆ, ನಾನು ಚರ್ಚಿಗೆ ಹೋಗ್ತಾ ಇದ್ರು ಕೂಡ ಭಕ್ತಿ ಮಾಡ್ತಾ ಇದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು, ವಾಕ್ಯಗಳನ್ನ ಕೈಗೊಂಡು ನಡೀತಾ ಇದ್ರು, ನನಗೆ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಬರ್ತಾ ಇದೆಯಲ್ಲ ಎಂಬುದಾಗಿ ನಾವು ಹಿಂಜಾರಿ ಹೋಗ್ತಾ ಇದ್ದೇವಾ, ಅಥವಾ ಆ ಎಲ್ಲ ಸಮಸ್ಯೆಗಳನ್ನ ಜಯಿಸಿ ಕ್ರಿಸ್ತನ ಪ್ರೀತಿಯಲ್ಲಿ ಸೇರುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಪ್ರಿಯ ದೇವ ಜನರೇ, ಇವತ್ತು ಅನೇಕ ಭಕ್ತರ ಜೀವನದಲ್ಲಿ ಸೈತಾನ ಅನೇಕ ಶೋಧನೆಗಳನ್ನ ತಂದಾಕ್ತಾನೆ. ಭಕ್ತನಾದಂತ ಯೋಬನ ಜೀವಿತದಲ್ಲಿ ಸೈತಾನ ಅನೇಕ ಶೋಧನೆಗಳನ್ನ ತಂದಾಕಿದ, ಅನೇಕ ತೊಂದರೆ ತಾಪತ್ರೆಗಳನ್ನ ತಂದಾಕಿದ. ಸ್ವಂತದವರೇ ಅವನನ್ನ ದೂರ ಮಾಡುವಂತೆ, ಸ್ವಂತ ಹೆಂಡತಿ ಅವನನ್ನ ದೂರ ತಳ್ಳುವಂತೆ, ಅವನಿಗಿರುವಂತ ಎಲ್ಲ ಆಸ್ತಿಯನ್ನ, ಅಂತಸ್ತನ್ನ ಎಲ್ಲವನ್ನ ಕಳೆದುಕೊಂಡು ಬೂದಿ ಮೇಲೆ ಕೂತ್ಕೊಂಡಾಗ, ಅವನಿಗೆ ಕಷ್ಟ ನಷ್ಟಗಳು ಉಂಟಾದಾಗ ಅವನು ಹೇಳ್ತಾನೆ ಒಂದು ಮಾತು, ಯೆಹೋವನೇ ಕೊಟ್ಟನು ಯೆಹೋವನೇ ಇಸ್ಕೊಂಡನು ಎಂಬುದಾಗಿ. ಯಾಕೆ ಯೋಬನು ಈ ಮಾತನ್ನ ಹೇಳ್ತಾ ಇದ್ದಾನಂದ್ರೆ, ಅವನು ಕ್ರಿಸ್ತನ ಪ್ರೀತಿಯಲ್ಲಿ ಅವನ ಪ್ರೀತಿ ನೆಲೆಯಾಗಿತ್ತು. ಕ್ರಿಸ್ತನ ಪ್ರೀತಿಯಲ್ಲಿ ಅವನು ಮುಳುಗಿ ಹೋಗಿದ್ದ. ಅವನು ಕ್ರಿಸ್ತನ ಪ್ರೀತಿಯಲ್ಲಿ ಇದ್ದದ್ದರಿಂದ ಅವನನ್ನ ಯಾವ ಗಂಡಾಂತರವೂ ಕೂಡ, ಯಾವ ಸಮಸ್ಯೆ ಕೂಡ, ಯಾವ ಕಣ್ಣೀರು, ರೋಗ ರುಜಿನಗಳು, ಬಾಧೆಗಳು ಕೂಡ ಬೇರ್ಪಡಿಸಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಅವನು ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಯಾಗಿದ್ದ. ಇವತ್ತು ಅನೇಕ ಭಕ್ತಾದಿಗಳ ಜೀವಿತದಲ್ಲಿ ಸೈತಾನ ಅನೇಕ ಶೋಧನೆಗಳನ್ನ, ಸಮಸ್ಯೆಗಳನ್ನ ತಂದಾಕ್ತಾನೆ. ನಾವು ಅರ್ಥ ಮಾಡಿಕೊಳ್ಬೇಕು, ಭಕ್ತಿ ಮಾಡುವವರ ಮೇಲೆ ಸೈತಾನನಿಗೆ ಬಹಳ ಕಣ್ಣು. ಯಾರು ಭಕ್ತಿ ಮಾಡೋದಿಲ್ವೋ ಸೈತಾನ ಅವರಿಗೆ ಶೋಧನೆಗಳನ್ನ, ಪ್ರಾಬ್ಲಮ್ಗಳನ್ನ ತಂದಾಕೋದಿಲ್ಲ. ಪ್ರಿಯ ದೇವ ಜನರೇ, ಅರ್ಥ ಮಾಡಿಕೊಳ್ಳ್ರಿ. ಯಾರು ದೇವರಂತ ಭಕ್ತಿ ಮಾಡ್ತಾ ಇರ್ತಾರೋ, ದೇವರ ವಾಕ್ಯದ ಪ್ರಕಾರವಾಗಿ ನಡೀತಾರೋ ಅಂತವರಿಗೆ ಬಹಳ ಕಷ್ಟಗಳು, ನಷ್ಟಗಳು, ತೊಂದರೆ ತಾಪತ್ರೆಗಳು. ಯಾಕೆ ಅಂದ್ರೆ ಸೈತಾನ ಅವರನ್ನ ದೇವರಿಂದ ದೂರ ಮಾಡ್ಬೇಕೆಂಬುದಾಗಿ ಕಷ್ಟಗಳನ್ನು ಕೊಡ್ತಾನೆ. ಅವಾಗ ನಾವು ಆ ಕಷ್ಟಗಳನ್ನ ಬಂತು ಅಂತ ದೇವರ ಪ್ರೀತಿಯಿಂದ ನಾವು ದೂರ ಹೋಗದೆ, ಇದು ಸೈತಾನನ ತಂತ್ರ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡು ಇನ್ನೂ ಭಕ್ತಿ ಮಾಡ್ತಾ, ಇನ್ನೂ ಪ್ರಾರ್ಥನೆ ಮಾಡ್ತಾ ಇರೋದಾದ್ರೆ ಸೈತಾನ ಸೋಲ್ತಾನೆ, ನಾವು ಗೆಲ್ತೀವಿ, ದೇವರಿಗೆ ಮಹಿಮೆ ಆಗ್ತದೆ. ಯಾವಾಗ ನಾವು ಅಯ್ಯೋ ಕಷ್ಟ ಬಂತಲ್ಲ, ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ರು, ಇಷ್ಟು ವಾಕ್ಯ ಓದ್ತಾ ಇದ್ರು, ಚರ್ಚಿಗೆ ಬರ್ತಾ ಇದ್ರು, ಉಪವಾಸ ಮಾಡ್ತಾ ಇದ್ರು, ಇಷ್ಟೆಲ್ಲ ತೊಂದರೆ ತಾಪತ್ರಗಳು ಬರ್ತಾ ಇದೆಯಲ್ಲ, ಯಾಕಪ್ಪ ಇಷ್ಟು ಕಷ್ಟ ಅಂತ ಹೇಳಿ ನಾವು ದೇವರಿಗೆ ಪ್ರಶ್ನೆ ಕೇಳಿ ಹಿಂಜಾರಿ ಹೋಗೋದಾದ್ರೆ ಸೈತಾನನಿಗೆ ಜಯ, ದೇವರಿಗೆ ಮಹಿಮೆ ಆಗೋದಿಲ್ಲ, ನಾವು ಫೇಲ್ ಆಗ್ತೇವೆ ಜೀವನದಲ್ಲಿ. ಹಾಗಾಗಿ ಪ್ರಿಯ ದೇವ ಜನರೇ, ಸೈತಾನನ ತಂತ್ರಗಳನ್ನ ನಾವು ಗೊತ್ತು ಮಾಡಿಕೊಳ್ಳಬೇಕು, ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಭಕ್ತಿ ಮಾಡುವವರ ಮೇಲೆ ಸೈತಾನನಿಗೆ ಕಣ್ಣು. ಅದಕ್ಕೆ ಅವರಿಗೆ ಅನೇಕ ಶೋಧನೆಗಳು, ತೊಂದರೆ ತಾಪತ್ರೆಗಳು ಸೈತಾನ ಕೊಡ್ತಾನೆ. ಆ ಶೋಧನೆಯಲ್ಲಿ, ತೊಂದರೆ ತಾಪತ್ರೆಗಳಲ್ಲಿ ನಾವು ಗಟ್ಟಿಯಾಗಿ ನಿಲ್ತಾ ಇದ್ದೇವಾ, ಕ್ರಿಸ್ತನ ಪ್ರೀತಿಯಲ್ಲಿ ದೃಢವಾಗಿ ಇದ್ದೇವಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಭಕ್ತನಾದಂತ ಪೌಲ ಹೇಳ್ತಾನೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಅಗಲಿಸುವವರು ಯಾರು? ಅದು ಹಿಂಸೆಯಾಗಿರ್ಬೋದು, ಅನ್ನವಿಲ್ಲದಿರುವುದಾಗಿರ್ಬೋದು, ವಸ್ತ್ರ ಇರುವುದಾಗಿರ್ಬೋದು, ಯಾವುದೇ ಆಗಿರ್ಬೋದು, ಯಾವುದೇ ಸಮಸ್ಯೆ ಆಗಿರ್ಬೋದು, ನಮ್ಮ ಸಮಸ್ಯೆಗಳಿಗಿಂತ ದೊಡ್ಡವನು ಯೇಸು ಸ್ವಾಮಿ. ಪ್ರಿಯ ದೇವ ಜನರೇ, ಇವತ್ತು ಅನೇಕ ಸಾರಿ ನಮಗೆ ಕಷ್ಟ ಬರುವಾಗ, ಕಣ್ಣೀರು ಬರುವಾಗ, ರೋಗ ರುಜಿನಗಳು ಬರುವಾಗ ದೇವರಿಗೆ ವಿರೋಧವಾಗಿ ಮಾತಾಡದೆ, ಸೋತು ಹೋಗದೆ, ಶೋಧನೆಗಳನ್ನ ನೋಡಿ ಸೋತು ಹೋಗದೆ, ಸಮಸ್ಯೆಗಳನ್ನ ನೋಡಿ ಬಿದ್ದು ಹೋಗದೆ, ಪ್ರಾಬ್ಲಮ್ಗಳನ್ನ, ಗಂಡಾಂತರಗಳನ್ನ, ಅನೇಕ ಸಮಸ್ಯೆಗಳನ್ನ, ಅನಾರೋಗ್ಯಗಳನ್ನ ನೋಡಿ ಹಿಂಜಾಗಿ ಹೋಗದೆ ಧೈರ್ಯದಿಂದ ಇರುವಾಗ, ಕ್ರಿಸ್ತನ ಪ್ರೀತಿಯಲ್ಲಿ ದೃಢವಾಗಿ ನಿಲ್ಲುವಾಗ, ಆ ಎಲ್ಲ ಸಮಸ್ಯೆಗಳು ಬಂದರೂ ಕೂಡ ಅದು ಹಾಗೆ ಮಾಯವಾಗಿ ಹೋಗ್ತತೆ. ಯಾಕಂದ್ರೆ ನಾವು ಕ್ರಿಸ್ತನ ಪ್ರೀತಿಯಲ್ಲಿ ದೃಢವಾಗಿ ನಿಂತಿದ್ದರಿಂದ. ನಾವು ಕ್ರಿಸ್ತನ ಪ್ರೀತಿಯಲ್ಲಿ ದೃಢವಾಗಿ ನಿಲ್ಲಕ್ಕೆ ಆಗಿಲ್ಲ ಅಂದ್ರೆ ಬರುವಂತ ಶೋಧನೆಗಳು, ಬರುವಂತ ಸಮಸ್ಯೆಗಳು ನಮ್ಮನ್ನ ಬಡಿದುಕೊಂಡು ಹೋಗ್ತತೆ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಸೆಳೆದುಕೊಂಡು ಹೋಗ್ತತೆ, ಕ್ರಿಸ್ತನ ಪ್ರೀತಿಯಿಂದ ತೆಗೆದುಕೊಂಡು ಹೋಗ್ತತೆ. ಯಾವಾಗ ಕ್ರಿಸ್ತನ ಪ್ರೀತಿಯಲ್ಲಿ ನಾವು ದೃಢವಾಗಿ ಇಲ್ಲದೆ ಇರುವಾಗ, ಅದೇ ನಾವು ಕ್ರಿಸ್ತನ ಪ್ರೀತಿಯಲ್ಲಿ ದೃಢವಾಗಿ ಇರುವಾಗ, ಅದು ಯಾವುದೇ ಕಷ್ಟ ಆಗಿರ್ಬೋದು, ಯಾವುದೇ ಸಮಸ್ಯೆಗಳಾಗಿರ್ಬೋದು, ದೊಡ್ಡ ಸಮಸ್ಯೆಗಳಾಗಿರ್ಬೋದು, ಆದ್ರೆ ಅದೆಲ್ಲವುಗಳಿಂದ ಬಿಡಿಸಲು ನಮ್ಮ ದೇವರಿಗೆ ಶಕ್ತಿ ಇದೆ. ಹಾಗಾಗಿ ಭಕ್ತನಾದಂತ ಪೌಲ ಹೇಳ್ತಾನೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು?
ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರ ಇಲ್ಲದಿರುವುದೋ, ಗಂಡಾಂತರವೋ ಯಾವುದು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸ್ಲಿಕ್ಕಾಗುವುದಿಲ್ಲ. ಭಕ್ತನಾದಂಥ ಪೌಲನ ಜೀವಿತದಲ್ಲಿ ಪ್ರತಿ ದಿನ ಅವನು ಸಫರ್ ಆಗ್ತಾ ಇದ್ದ, ಪ್ರತಿ ದಿನ ಕಣ್ಣೀರಾಗ್ತಾ ಇದ್ದ, ಪ್ರತಿದಿನ ಗೋಳಾಟ, ಪ್ರತಿದಿನ ಸಮಸ್ಯೆ, ಪ್ರತಿದಿನ ಹಿಂಸೆ, ಸಂಕಟ, ಕಣ್ಣೀರು, ವೇದನೆ, ದುಃಖ ಪ್ರತಿದಿನ ಪೌಲ ಅನುಭವಿಸ್ತಾ ಇದ್ದ. ಆ ರೀತಿಯಾಗಿ ಅನುಭವಿಸ್ತಾ ಇದ್ರೂ ಕೂಡ ಕ್ರಿಸ್ತನ ಪ್ರೀತಿಯಿಂದ ಆ ಕಷ್ಟಗಳು ಅವನನ್ನ ತೆಗಿಲಿಕ್ಕೆ ಆಗಲಿಲ್ಲ. ಕ್ರಿಸ್ತನ ಪ್ರೀತಿಯಿಂದ ಅವನಿಗೆ ಬಂದಂತ ಗಂಡಾಂತರಗಳಿಗೆ ತೆಗಿಲಿಕ್ಕೆ ಶಕ್ತಿ ಇರಲಿಲ್ಲ. ಕ್ರಿಸ್ತನ ಪ್ರೀತಿಯಿಂದ ಅವನನ್ನ ಬೇರ್ಪಡಿಸಲಿಕ್ಕೆ ಯಾವುದಕ್ಕೂ ಶಕ್ತಿ ಆಗಲಿಲ್ಲ. ಅನೇಕ ತೊಂದರೆಗಳು ಪೌಲನಿಗೆ ಜೀವನದಲ್ಲಿ ಬಂತು. ಆದರೂ ಕೂಡ ಅವನು ಪ್ರಾಬ್ಲಮ್ಗಳನ್ನು ನೋಡಲಿಲ್ಲ. ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡುವಂತ ದೇವರ ಮೇಲೆ ದೃಷ್ಟಿ ಇಟ್ಟು ಕ್ರಿಸ್ತನ ಪ್ರೀತಿಯಲ್ಲಿ ದೃಢವಾಗಿ ನಿಂತದ್ದರಿಂದ ಅವನಿಗೆ ಬಂದಂತ ಕಷ್ಟಗಳು ಅವನನ್ನ ಕ್ರಿಸ್ತನ ಪ್ರೀತಿಯಿಂದ ತೆಗಿಲಿಕ್ಕಾಗಲಿಲ್ಲ. ಇವತ್ತು ಅನೇಕ ಸಾರಿ ಕ್ರಿಸ್ತನ ಪ್ರೀತಿಯಿಂದ, ನಂಬಿಕೆಯಿಂದ ನಾವು ಬಿದ್ದು ಹೋಗ್ತೇವೆ. ಯಾಕೆ ಬಿದ್ದು ಹೋಗ್ತೇವೆ? ಸಮಸ್ಯೆಗಳನ್ನು ನೋಡಿದಾಗ, ಪ್ರಾಬ್ಲಮ್ಗಳನ್ನು ನೋಡಿದಾಗ, ಅನಾರೋಗ್ಯ ನೋಡಿದಾಗ, ಹಿಂಸೆ, ಸಂಕಟ, ಗಂಡಾಂತರ, ಶೋಧನೆಗಳನ್ನ ನಾವು ನೋಡುವಾಗ ಕ್ರಿಸ್ತನ ಪ್ರೀತಿಯಿಂದ ಬಿದ್ದು ಹೋಗ್ತೇವೆ. ಯಾಕಂದ್ರೆ ಕ್ರಿಸ್ತನ ಪ್ರೀತಿಯಲ್ಲಿ ನಾವು ದೃಢವಾಗಿ ನಿಂತಿಲ್ಲ. ಯಾವಾಗ ನಾವು ಕ್ರಿಸ್ತನ ಪ್ರೀತಿಯಲ್ಲಿ, ನಂಬಿಕೆಯಲ್ಲಿ ದೃಢವಾಗಿ ನಿಲ್ತೇವೋ, ಯಾವ ಸಂಕಟಕ್ಕೂ, ಯಾವ ವೇದನೆಗೂ, ಕಷ್ಟ, ದುಃಖ, ರೋಗ ರುಜಿನಗಳಿಗೂ ಶಕ್ತಿ ಇಲ್ಲ ನಮ್ಮನ್ನ ಕ್ರಿಸ್ತನ ಪ್ರೀತಿಯಿಂದ ತೆಗಿಲಿಕ್ಕೆ. ಹಾಗಾಗಿ ಪ್ರಿಯ ದೇವಜನರೇ, ಕ್ರಿಸ್ತನ ಪ್ರೀತಿಯಲ್ಲಿ ನಾವು ದೃಢವಾಗಿ ನಿಲ್ಲೋಣ. ಕ್ರಿಸ್ತನ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಲ್ಲೋಣ. ಬರುವಂತ ಕಷ್ಟಗಳನ್ನ, ಶೋಧನೆಗಳನ್ನ ನಾವು ಎದುರಿಸಿ ಜಯಶಾಲಿ ಆಗೋಣ. ದೇವರಿಗೆ ಮಹಿಮೆ ಸಲ್ಲಿಸೋಣ. ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮೆಲ್ಲರನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ. ಆಮೆನ್.